ಶ್ಯಾಮಾ, ಇಲ್ಲಿ ಬಾಯ್ಲಿ. ಏನ್ ಗೌರಮ್ಮ? ಕೃಷ್ಣ ತುಳಸಿ ಅಂದ್ರೆ ನೀನೇ ಅಲ್ವಾ? ಕೇಳ್ತಿರೋದು ನಿನ್ನನ್ನೇ. ಕೃಷ್ಣ ತುಳಸಿ ನೀನೇ ಅಲ್ವಾ? ಕೃಷ್ಣ ತುಳಸಿ ಹೆಸರಲ್ಲಿ ಹಾಡ್ ಹಾಡ್ತಾ ಇರೋದು ನೀನೇ ಅಲ್ವಾ ಅಂತ ಕೇಳ್ತಿದ್ದೀನಿ. ನೀನು ಧ್ವನಿ ಬದಲಾಯಿಸಿ ಹಾಡಿದ ಮಾತ್ರಕ್ಕೆ ನನಗೆ ಗುರ್ತಿಡಿಯಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಾ? ನಿನ್ನ ಧ್ವನಿಲ್ ಬರೋ ಗಮಕ ಭಾವ ನನಗೆ ಗೊತ್ತಾಗಲ್ವಾ? ಅಥವಾ ಕಂಡು ಹಿಡಿಯಲ್ಲ ಅಂತ ಅನ್ಕೊಂಡ್ಬಿಟ್ಯಾ? ಹೇಳು, ಕೃಷ್ಣ ತುಳಸಿ ಅಂದ್ರೆ ನೀನೇ ಅಲ್ವಾ? ನಿಜ ಹೇಳು. ನಿನ್ಗೆ ನಿಜ ಬೇಕಾ ಇಲ್ಲ ನಿನ್ ಸಾಲ ತೀರ್ಸೋದ್ ಬೇಕಾ? ನಿನ್ಗೆ ನಿಜ ಗೊತ್ತಾಗ್ಬೇಕಾ ಇಲ್ಲ ಅಂದ್ರೆ ನಿನ್ ಮಗ್ಳು ಮದ್ವೆ ಆಗೋದ್ ಬೇಕಾ? ನಿನ್ಗೆ ನಿಜ ಬೇಕಾ? ನನ್ ನಿಜ ಸ್ವರೂಪ ಅತ್ತೆಗೆಲ್ಲ ಗೊತ್ತಾಗೋದ್ ಬೇಕಾ? ನೀನು ಬೇಡ್ದಿರೋ ವಿಷಯಗಳನ್ನ ಇಟ್ಕೊಂಡು ನನ್ಗೆ ಏನೋ ಮಾಡ್ಬೇಕು ಅಂತ ನೋಡಿದ್ರೆ ನಡೆಯೋದೇನ್ ಗೊತ್ತಾ? ನಿನ್ ಮಗ್ಳು ಮದ್ವೆ ನಿಂತ ಹೋಗೋದು. ಬೇಡ್ದಿರೋ ವಿಷಯಗಳನ್ನೆಲ್ಲ ಮನ್ಸಲ್ಲಿಟ್ಕೊಂಡು ಮನ್ಸ್ ಹಾಳು ಮಾಡ್ಕೊಳ್ದೆ ಮನ್ಸು ಶಾಂತವಾಗಿಟ್ಕೊಂಡು ಮಗ್ಳು ಮದ್ವೆ ಮಾಡೋದನ್ನ ನೋಡು. ಅದರಿಂದ ನಿಂಗೆ ಒಳ್ಳೇದಾಗತ್ತೆ. ಓಕೆ, ಇಡ್ತೀನಿ. ಏನಾಯ್ತ್ರಿ ಹಾಗಿದ್ದೀರಾ? ಏನಿಲ್ಲ ಶ್ಯಾಮ, ಆಫೀಸ್ ಕೆಲ್ಸದ ಮೇಲೆ ನಾನು ನಾಳೆ ಮಾರ್ನಿಂಗ್ ಫ್ಲೈಟ್ಗೆ ಹೈದರಾಬಾದಿಗೆ ಹೋಗ್ಬೇಕಾಗಿದೆ. ಸಡನ್ ಪ್ರೋಗ್ರಾಮ್ ಚೇಂಜ್ ಮಾಡಕ್ ಕೂಡ ಆಗಲ್ಲ. ಅದಕ್ಕೆ ಯಾಕಷ್ಟು ಟೆನ್ಷನ್ ಆಗಿದ್ದೀರಾ ರೀ? ಹ್ಯಾಪಿಯಾಗಿ ಹೋಗ್ ಬನ್ನಿ. ಅಂದ್ರೆ ನಾಳೆ ಮಾರ್ನಿಂಗ್ 5 o'clockಗೆಲ್ಲ ನಾನು ಮನೆಯಿಂದ ಹೊರಡಬೇಕು. ಹೊರಟು ಬಿಡಿ. ನಾನು 5 o'clockಗೆ ಹೊರಟು ಬಿಟ್ರೆ 6 o'clockಗೆ ನೀನು FM ಸ್ಟೇಷನ್ಗೆ ಹೋಗ್ಬೇಕಲ್ಲ. ಒಬ್ಳೆ ಅಲ್ಲಿಗೆ ಹೇಗೆ ಹೋಗ್ತೀಯಾ ಅಂತ ನನ್ ಟೆನ್ಷನ್. ಏನ್ ತೊಂದ್ರೆ ಇಲ್ಲ ರೀ. ಮೊನ್ನೆ ನೀವು ಆಡಿಟರ್ ಹತ್ರ ಮಾತಾಡಕ್ ಹೋಗಿದ್ದಾಗ ನಾನು ಒಬ್ಳೆ ಹೋಗಿದ್ನಲ್ಲ. ಅವತ್ತಾದ್ರೆ ನಾನು ಊರಲ್ಲೇ ಇದ್ದೆ. ಏನಾದ್ರೂ ಅಗತ್ಯ ಬಿದ್ರೆ ನೀನ್ ಫೋನ್ ಮಾಡಿದ್ರೆ ತಕ್ಷಣ ಬರಕ್ಕೆ ನನಗೆ ಚಾನ್ಸ್ ಇತ್ತು. ಆದ್ರೆ ಇವಾಗ ಹೋಗ್ತಿರೋದು ಹೈದರಾಬಾದಿಗಲ್ವಾ? ಏನಾದ್ರೂ ಅರ್ಜೆಂಟ್ ಇದ್ದು ನೀನ್ ಫೋನ್ ಮಾಡಿದ್ರೆ ತಕ್ಷಣ ಬರಕ್ಕಾಗಲ್ಲ. ಅದೇ ನನ್ ಟೆನ್ಷನ್. ನೀವೇನ್ ಟೆನ್ಷನ್ ಮಾಡ್ಕೋಬೇಡ್ರಿ, ಅಂತ ಪ್ರಾಬ್ಲಮ್ ಏನು ಆಗಲ್ಲ. ಕೃಷ್ಣ ಇದಾನಲ್ಲ, ಭಯ ಯಾಕೆ? ನೀವೇನು ಟೆನ್ಷನ್ ಮಾಡ್ಕೊಳ್ದೆ ಹ್ಯಾಪಿಗೆ ಹೈದರಾಬಾದ್ಗೆ ಹೋಗಿ ನಿಮ್ ಕೆಲ್ಸ ಪೂರ್ತಿ ಮಾಡ್ಕೊಂಡ್ ಬನ್ನಿ, ಸರಿನಾ? ಸರಿ ಶ್ಯಾಮ, ನೀನ್ ಮಾತ್ರ ಹುಷಾರು. ಸರಿ ರೀ. ಗುಡ್ ನೈಟ್ ಶ್ಯಾಮ. ಗುಡ್ ನೈಟ್. ಬನ್ನಿ ಮೇಡಮ್, ನಿಮ್ಗೋಸ್ಕರನೇ ವೇಟಿಂಗು. ಚೇರ್ಮನ್ ಸರ್ ನಿಮ್ಮನ್ನ ಕಾಲಿಂಗು. ಚೇರ್ಮನ್ ಅವರಾ? ಯಾಕೆ? ಗೊತ್ತಿಲ್ಲಮ್ಮ. ಚೇರ್ಮನ್ ಸರ್, ರಾಮರಾವ್ ಸರ್, ಸೌಜನ್ಯ ಅವರು ನಿಮ್ ಬಗ್ಗೆನೆ ಸೀರಿಯಸ್ ಆಗಿ ಡಿಸ್ಕಸಿಂಗು. ಒಳಗೋಗಿ. ನಮಸ್ಕಾರ ಸರ್. ನಮಸ್ಕಾರಮ್ಮ. ನಿನ್ ಬಗ್ಗೆನೇ ಮಾತಾಡ್ತಾ ಇದ್ವಿ. ಹೋಳಿ ಹಾಡು ಬರ್ತಿದ್ದು ನೀನೇ ಅಂದ್ಯಲ್ಲ? ಹೌದು ಸರ್. ಚರಣದಲ್ಲಿ ಹಣೆ ಮೇಲಿರೋ ಕುಂಕುಮ ಕೆಂಪು, ಬೆಣ್ಣೆ ಮುದ್ದೆನ ಬಿಳಿ ಬಣ್ಣ ಅಂತ, ಪೀತಾಂಬರ ಅರ್ಶಿನ ಬಣ್ಣ ಅಂತ, ನೀಲಿ ಬಣ್ಣ ಕೃಷ್ಣನ್ ಬಣ್ಣ ಅಂತ ಬರೆದು 7 ಬಣ್ಣನೂ ಕೃಷ್ಣನ್ ಲೀಲೆ ಅಂತ, 7 ಲೋಕನೂ ವಿಷ್ಣು ಮಾಯೆ ಅಂತ ಮುಗಿಸಿದ್ಯಲ್ಲ? ಹೌದು ಸರ್. 7 ಬಣ್ಣನೂ ಕೃಷ್ಣನಲ್ಲೇ ಇರುತ್ತೆ ಅನ್ನೋ ಆಲೋಚನೆ ನಿನಗೆ ಹೇಗೆ ಬಂತಮ್ಮ? ಯಾವ ಹಳೆ ಹಾಡಲ್ಲೂ ಕೇಳಿರ್ತಾಳೆ ಸರ್. ಅದನ್ನ ಹೊಸದಾಗಿ ಬದಲಾಯಿಸಿ ಬರ್ದಿರ್ತಾಳಷ್ಟೇ. ಅಷ್ಟೇ ಅಲ್ವಾ ಕೃಷ್ಣ ತುಳಸಿ? ಇಲ್ಲ, ನಾನೇನ್ ಕಾಪಿ ಮಾಡ್ಲಿಲ್ಲ. ಅಂದ್ರೆ ನೀನು ಕಾಪಿ ಮಾಡ್ದೆ ಅಂತ ನಾನು ಹೇಳಿಲ್ಲಮ್ಮ. ಯಾವ ಹಾಡೋ ಕೇಳಿ ಇನ್ಸ್ಪೈರ್ ಆದ್ಯೇನೋ ಅಂತ ನಾನಂದಿದ್ದು.
ಈಗೆಲ್ಲ ಬೇರೆ ಬೇರೆ ಸಂದರ್ಭಗಳನ್ನ ನೋಡಿ ಬೇರೆ ಬೇರೆ ಪ್ರೇರಣೆ ಪಡ್ಕೋತಾರಲ್ಲ. ನನ್ಗೆ ಯಾವ ವಿಷಯದಲ್ಲಾದ್ರೂ ಪ್ರೇರಣೆ ಆ ಕೃಷ್ಣನೇ. ಕೃಷ್ಣನ್ ನೋಡ್ತಿದ್ರೆ, ಕೃಷ್ಣನ್ ಲೀಲೆ ಕೇಳ್ತಾ ಇದ್ರೆ ನನ್ಗೆ ಅದೇ ದೊಡ್ಡ ಪ್ರೇರಣೆ ಸರ್. ಮಣ್ ತಿನ್ನೋ ಕೃಷ್ಣನ್ಗೆ ಬಾಯಿ ತೆಗಿ ಅನ್ನೋ ಯಶೋದೆಗೆ ತನ್ ಬಾಯಿಯಲ್ಲೇ 14 ಲೋಕ ತೋರಿಸ್ದ. ಲೋಕನೇ ಆ ಕೃಷ್ಣನಲ್ಲಿರುವಾಗ ಈ 7 ಬಣ್ಣ ಇರಲ್ವಾ ಅನ್ನೋ ಆಲೋಚನೆ ಬಂತು ಸರ್. ಆ ಆಲೋಚನೆಯಿಂದಾನೇ ಹೋಲಿ ಹಾಡ್ ಬರ್ದಿದ್ದು. ತುಂಬಾ ಚೆನ್ನಾಗಿ ಹೇಳಿದೆಯಮ್ಮ, ತುಂಬಾ ಅದ್ಭುತವಾಗಿ ಹೇಳಿದೆ. ಆ 7 ಬಣ್ಣಕ್ಕೂ ಕೃಷ್ಣಂಗೂ ನೀನ್ ಮಾಡಿರೋ ಹೋಲಿಕೆ ತುಂಬಾ ತುಂಬಾ ಚೆನ್ನಾಗಿದೆ. ಅದಕ್ಕೆ ನಿನ್ನ ಆರ್ಜೆ ಆಗಿ ಪ್ರಮೋಟ್ ಮಾಡ್ತಿದ್ದೀನಿ. ಸರ್, ಆರ್ಜೆ ಅಂದ್ರೆ ಏನು ಸರ್? ಆರ್ಜೆ ಅಂದ್ರೆ ಏನು ಗೊತ್ತಿಲ್ಲದೆ ಇರೋಳ್ನ ಆರ್ಜೆ ಮಾಡ್ತೀನಿ ಅಂತಿರಲ್ಲ ಸರ್. ಶಟ್ ಅಪ್. ಆರ್ಜೆ ಅಂದ್ರೆ ಗೊತ್ತಿಲ್ಲ ಅಂದ ಮಾತ್ರಕ್ಕೆ ಅವಳು ಆರ್ಜೆ ಆಗೋಕ್ಕಾಗಲ್ವಾ? ಇಷ್ಟು ಚೆನ್ನಾಗಿ ಹಾಡಿನ ಬಗ್ಗೆ ಕೃಷ್ಣನ್ ಬಗ್ಗೆ ವಿಶ್ಲೇಷಣೆ ಮಾಡೋ ಹುಡುಗಿ ಆರ್ಜೆ ಯಾಕಾಗಬಾರ್ದು? ಇನ್ಯಾವತ್ತು ಬೇರೆಯವ್ರನ್ನ ಕೀಳಾಗಿ ನೋಡಿ ಮಾತಾಡಬೇಡಿ. ಸಾರಿ ಸರ್. ನೋಡಮ್ಮ, ಆರ್ಜೆ ಅಂದ್ರೆ ರೇಡಿಯೋ ಜಾಕಿ. ಅವ್ರ ವರ್ಕ್ ಹೇಗಿರುತ್ತಾ ಅಂತ ತೋರಿಸ್ತೀನಿ ಬಾಮ್ಮ. ಆರ್ಜೆ ಅಂದ್ರೆ ಅಲ್ಲಿ ನೋಡು, ನೀನು ಅವಳ ಥರಾನೇ ಮಾತಾಡ್ಬೇಕು. ಹಲೋ, ನೀವು ಕೇಳ್ತಿದ್ದೀರಾ ಬ್ಲೂ FM 66.5. ನಾನಾ? ಅದ್ರ ಬಗ್ಗೆ ಎಲ್ಲ ನನ್ಗೇನು ಗೊತ್ತಿಲ್ಲ ಸರ್. ಬುರುಡೆ ಅಂತ ಗೊತ್ತಿಲ್ಲದೆ ಇದ್ರೂ ಪರವಾಗಿಲ್ಲಮ್ಮ, ತಿಳ್ಕೋಬಹುದು. ನಿನಗೆಲ್ಲ ಟ್ರೈನಿಂಗ್ ಕೊಡ್ತಾರೆ. ನಿನ್ ಹಾಡು ಕೇಳಿದ್ಮೇಲೆ, ಮೊನ್ನೆ ಲೈವ್ ಅಲ್ಲಿ ನೀನ್ ಮ್ಯಾನೇಜ್ ಮಾಡಿರೋ ರೀತಿ ನೋಡಿದ್ಮೇಲೆ ಮಾತೆ ಗೀತೆ ಅನ್ನೋ ಒಂದು ಹೊಸ ಪ್ರೋಗ್ರಾಮ್ನ ಶುರು ಮಾಡೋಣ ಅನ್ನಿಸ್ತು ನನಗೆ. ಅದಕ್ಕೆ ನೀನೇ ಆರ್ಜೆ. ಆ ಪ್ರೋಗ್ರಾಮಲ್ಲಿ ಒಂದು ಹಾಡು ಹೇಳಿ ಆ ಹಾಡಿನ ಬಗ್ಗೆ ಅಲ್ಲಿ ನೋಡು ಹಾಗೆ ಮಾತಾಡ್ತಿರ್ಬೇಕು. ಅದಕ್ಕೆ ನೀನು 1 ಅವರ್ ಹೆಚ್ಚಾಗಿ ಇಲ್ಲಿ ಇರ್ಬೇಕಾಗತ್ತಮ್ಮ. ಹಾಗೆ ಹೆಚ್ಚು 1 ಅವರ್ ಇರೋದ್ರಿಂದ ನಿನ್ ಸ್ಯಾಲ್ರಿ ಕೂಡ ಡಬಲ್ ಆಗುತ್ತೆ. ಕೆಲ್ಸಾನು ಡಬಲ್ ಆಗತ್ತೆ, ಸ್ಯಾಲರಿನೂ ಡಬಲ್ ಆಗತ್ತೆ. ಸೊ ನೀನು RJ ಆಗಿ ಜಾಬ್ ಮಾಡ್ತೀಯಾ? ಅಂದ್ರೆ ಅದು ಸರ್, ತಕ್ಷಣ ಹೇಳಬೇಕು ಅಂತ ಏನಿಲ್ಲಮ್ಮ, ಚೆನ್ನಾಗಿ ಯೋಚನೆ ಮಾಡಿ ಹೇಳು. ಸರಿ ಸರ್. ಸರಿನಮ್ಮ. ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ಅಷ್ಟು ಕಷ್ಟ ಆಗೋ ಕೆಲ್ಸ, ಹಾಗೆ ಪಟಪಟ ಅಂತ ಮಾತಾಡೋ ಕೆಲ್ಸ ನೀನ್ ಮಾಡಕ್ಕಾಗತ್ತಾ ಅಂತ ಯೋಚನೆ ಮಾಡು. ಬನ್ನಿ ಸರ್. ಇನ್ನೊಂದ್ ಗಂಟೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ ಸಂಬಳ ಹೆಚ್ಚಾದ್ರೂ ಆ ಆರೋಹಿ ಹಾಗೆ ನಾನ್ ಮಾತಾಡ್ಬೇಕಾಗತ್ತೆ. ಅದನ್ನೆಲ್ಲ ತಿಳ್ಕೊಳ್ಳೋ ಅಂತಷ್ಟು ಬುದ್ಧಿವಂತಿಕೆ ನನ್ಗಿದ್ಯಾ? ಕಷ್ಟ. ನಾನು ಆರ್ಜೆ ಆಗೋದು ತುಂಬಾ ಕಷ್ಟ. ಮೇಡಮ್, ನಿಮ್ಮನ್ನ ಸಾರ್ ಕರೀತಾ ಇದ್ದಾರೆ, ಬನ್ನಿ.
ಯಾಕೆ? ಏನೋ ಗೊತ್ತಿಲ್ಲ ಮೇಡಮ್. ಮೇಡಮ್, ನಿಮ್ಮನ್ನ ಕರೆದಿದ್ದು ಚೇರ್ಮನ್ ಸರ್ ಅಲ್ಲ, ಸ್ಟೇಷನ್ ಡೈರೆಕ್ಟ್ರು. ಅಲ್ಲಿದ್ದಾರೆ ನೋಡಿ. ಸರಿ. ಹಾ. ಸರ್ ಕರೆದ್ರಂತೆ. ಹಾ ಹೌದಮ್ಮ. ಚೇರ್ಮನ್ ಸರ್ ನಿನ್ಗೆ ಒಂದು ವಿಷಯ ಹೇಳು ಅಂದ್ರಮ್ಮ. ಏನ್ ಸರ್? ನಿಮ್ಗೆ RJ ಜಾಬ್ ಮಾಡೋ ಮನ್ಸಿದ್ಯೋ ಇಲ್ವೋ ಅರ್ಧ ಗಂಟೆಯಲ್ಲಿ ಹೇಳ್ಬೇಕಂತೆ. ಅರ್ಧ ಗಂಟೆನಾ? ಯೋಚನೆ ಮಾಡೋದಕ್ಕೆ ಅರ್ಧ ಗಂಟೆ ಅಲ್ದೆ 6 ತಿಂಗಳು ಟೈಮ್ ಕೊಡ್ತಾರೆ ಅಂತ ಅನ್ಕೊಂಡಿದ್ಯಾ? ಅರ್ಧ ಗಂಟೆಲಿ ಚೆನ್ನಾಗಿ ಯೋಚನೆ ಮಾಡಿ ನಿನ್ ನಿರ್ಧಾರ ಹೇಳು. ನೀನ್ ಆಗಲ್ಲ ಅಂದ್ರೆ ಆ ಕೆಲ್ಸನ ಗೀತಾ ಕೊಡ್ತೀವಿ. ಗೀತಾ ನಿನ್ ಗೊತ್ತಲ್ವಾ? ನಿನ್ ಜೊತೆ ಆಡಿಷನ್ ಅಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ಲು. ಗೊತ್ತು ಸರ್. ಅರ್ಧ ಗಂಟೆಯಲ್ಲಿ ನೀನು ಓಕೆ ಹೇಳ್ದಿದ್ರೆ ಇಮ್ಮಿಡಿಯೇಟ್ಲಿ ಗೀತಾಗೆ ಅಪಾಯಿಂಟ್ಮೆಂಟ್ ಕೊಡಿ ಅಂತ ಚೇರ್ಮನ್ ಸರ್ ಹೇಳಿದ್ದಾರೆ. ಹಾಫ್ ಅವರ್ ಅಲ್ಲಿ ನೀನ್ ನಿರ್ಧಾರ ಹೇಳ್ಬೇಕು, ಸರಿನಾ? ಸರಿ ಸರ್. ಇದೇನು ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದಾರೆ. ಅಖಿಲ್ ಅವ್ರ ಹತ್ರ ಮಾತಾಡೋಣ ಅಂದ್ರೆ ಫೋನ್ ಹೋಗ್ತಿಲ್ಲ. ಈಗೇನ್ ಮಾಡ್ಲಿ? ಆದ್ರೂ ಕಷ್ಟನೇ. ನಾನು ಆರೋಹಿ ತರ RJ ಜಾಬ್ ಮಾಡೋದು ನನ್ನಿಂದ ಆಗಲ್ಲ. ಅಮ್ಮ ಫೋನ್ ಮಾಡ್ತಿದಾರಲ್ಲ. ಹಲೋ ಅಮ್ಮ. ಶ್ಯಾಮ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಮ್ಮ. ನೀವ್ ಹೇಗಿದ್ದೀರಾ? ಅಪ್ಪನ ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದಾರಮ್ಮ. ಈಗ ತಾನೇ ಆಸ್ಪತ್ರೆಯಿಂದ ಮನೆಗೆ ಬಂದ್ವಿ. ಡಾಕ್ಟ್ರು ಏನಂದ್ರಮ್ಮ? ಪೂರ್ತಿಯಾಗಿ ಯಾವಾಗ ಸರಿ ಹೋಗ್ತಾರಂತೆ? ಪ್ರತಿ ವಾರ ಇಂಜೆಕ್ಷನ್ ಹಾಕ್ಸ್ಕೊಂಡ್ರೆ ಬೇಗ ಹುಷಾರಾಗ್ತಾರೆ ಅಂತ ಹೇಳಿದ್ರು. ಆದ್ರೆ ಆ ಇಂಜೆಕ್ಷನ್ಗೆ ದುಡ್ಡು ಜಾಸ್ತಿ ಆಗುತ್ತಂತೆ. ಒಂದೊಂದಕ್ಕೆ 5,000 ಆಗುತ್ತಂತೆ. ಅಂದ್ರೆ ತಿಂಗಳಿಗೆ 25,000 ಆಗುತ್ತಂತೆ. ಆದ್ರೂ ಪರವಾಗಿಲ್ಲ ಅಮ್ಮ, ನಿಮ್ಮ ಅಣ್ಣ ಏನಾದ್ರೂ ಮಾಡಿ ದುಡ್ಡು ತಗೊಂಡ್ ಬಂದು ಇಂಜೆಕ್ಷನ್ ಕೊಡಿಸ್ತೀನಿ ಅಂತ ಹೇಳಿದಾನೆ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ. ಹಾ ಶ್ಯಾಮ, ಆಗಾಗ ಅಪ್ಪನ ಆರೋಗ್ಯದ ಬಗ್ಗೆ ಫೋನ್ ಮಾಡಿ ನಾನು ನಿನಗೆ ತಿಳಿಸ್ತಾ ಇರ್ತೀನಿ. ಇಡ್ತೀನಿ, ನೀನು ಹುಷಾರು. ನಿಮ್ಗೆ RJ ಜಾಬ್ ಮಾಡೋ ಮನ್ಸಿದ್ಯೋ ಇಲ್ವೋ ಅರ್ಧ ಗಂಟೆಯಲ್ಲಿ ಹೇಳ್ಬೇಕಂತೆ. ಆ ಇಂಜೆಕ್ಷನ್ಗೆ ದುಡ್ಡು ಜಾಸ್ತಿ ಆಗುತ್ತಂತೆ. ಒಂದೊಂದಕ್ಕೆ 5,000 ಆಗುತ್ತಂತೆ. ತಿಂಗಳಿಗೆ 25,000 ಅಂದ್ರೆ ಅಣ್ಣ ಹೇಗ್ ದುಡ್ಡು ಹೊಂದಿಸ್ತಾನೆ? ಹಾಗೆ ಹೆಚ್ಚು 1 ಅವರ್ ಇರೋದ್ರಿಂದ ನಿನ್ ಸ್ಯಾಲ್ರಿ ಕೂಡ ಡಬಲ್ ಆಗುತ್ತೆ. ಹೋಗ್ಲಿ, ನಾನು RJ ಆದ್ರೆ? ಅಯ್ಯೋ, ಅಷ್ಟು ಕಷ್ಟದ ಕೆಲ್ಸ ನನ್ನಿಂದ ಆಗತ್ತಾ? ಒಂದ್ಸಲ ಅವ್ರ ಹತ್ರನೇ ಮಾತಾಡ್ಬೇಕು. ಅಯ್ಯೋ, ಫೋನ್ ಸ್ವಿಚ್ ಆಫ್ ಆಗಿದೆ. ಅಂದ್ರೆ ಅವ್ರಿನ್ನೂ ಫ್ಲೈಟ್ ಅಲ್ಲೇ ಇದ್ದಾರೆ ಅಂತ ಅನ್ಸುತ್ತೆ. ಈಗೇನ್ ಮಾಡ್ಲಿ? ನಿಮ್ಗೆ RJ ಜಾಬ್ ಮಾಡೋ ಮನ್ಸಿದ್ಯೋ ಇಲ್ವೋ ಅರ್ಧ ಗಂಟೆಯಲ್ಲಿ ಹೇಳ್ಬೇಕಂತೆ. ನೀನ್ ಆಗಲ್ಲ ಅಂದ್ರೆ ಆ ಕೆಲ್ಸನ ಗೀತಾ ಕೊಡ್ತೀವಿ. ಆ ಇಂಜೆಕ್ಷನ್ಗೆ ದುಡ್ಡು ಜಾಸ್ತಿ ಆಗುತ್ತಂತೆ. ಒಂದೊಂದಕ್ಕೆ 5,000 ಆಗುತ್ತಂತೆ. ಇದೇನ್ ಕೃಷ್ಣ ಹೀಗ್ ಮಾಡ್ದೆ? ಕನಿಷ್ಠ ಅಖಿಲ್ ಅವ್ರ ಹತ್ರ ಮಾತಾಡೋದ್ರಿಂದ ಏನಾದ್ರೂ ನಿರ್ಧಾರಕ್ಕೆ ಬರ್ಬೋದು. ಈಗ ನಾನು ಏನ್ ಉತ್ತರ ಕೊಡ್ಲಿ? ಟೈಮ್ ಕೂಡ ಜಾಸ್ತಿ ಇಲ್ಲ. ಏನ್ ಮಾಡ್ಲಿ? ಅಣ್ಣ, ಟೈಮ್ ಎಷ್ಟಾಯ್ತು? 11:15 ಆಗ್ತಾ ಇದೆ ಮೇಡಮ್. ಅಯ್ಯಯ್ಯೋ, ಇನ್ನು 5 ನಿಮಿಷ ಅಷ್ಟೇ ಇರೋದು. ಕೃಷ್ಣನ್ ಮೇಲೆ ಭಾರ ಹಾಕಿ RJ ಆಗೋಕೆ ಒಪ್ಕೋತೀನಿ. ಇನ್ ಬೇರೆ ದಾರಿ ಇಲ್ಲ.
ಏನಮ್ಮ RJ ಆಗಲ್ಲ ಅನ್ನೋಕ್ ಬಂದ್ಯಾ? ಇಲ್ಲ ಸರ್, ನಾನು ಮಾಡ್ತೀನಿ ಅಂತ ಹೇಳಕ್ ಬಂದೆ. ಮಾಡ್ತೀಯಾ? ಮಾಡ್ತೀನಿ ಸರ್. ಅದೆಷ್ಟು ಕಷ್ಟ ಅಂತ ಯೋಚನೆ ಮಾಡಿದ್ಯಾ? ಎಷ್ಟು ಕಷ್ಟ ಆದ್ರೂ ಮಾಡ್ತೀನಿ ಮೇಡಮ್. ಸರಿ, ಅಗ್ರಿಮೆಂಟ್ ರೆಡಿ ಮಾಡ್ತೀನಿ, ಸೈನ್ ಮಾಡುವಂತೆ. ಸ್ವಲ್ಪ ಹೊತ್ತು ವೇಟ್ ಮಾಡು. ಸರಿ ಮೇಡಮ್. ಈ ಕೆಲ್ಸ ನನ್ನಿಂದ ಆಗಲ್ಲ ಅಂತಾಳೆ. ಆ ಪ್ಲೇಸಿಗೆ ಈತನ ಕರ್ಕೊಂಡು ಬರೋಣ ಅನ್ಕೊಂಡಿದ್ವಿ, ಆದ್ರೆ ಮಾಡ್ತೀನಿ ಅಂದ್ಲು. ಏನ್ ಮಾಡೋದೀಗ? ಅಗ್ರಿಮೆಂಟ್ ರೆಡಿ ಮಾಡೋದು. ಅವಳನ್ನ ಸಿಕ್ಕಾಕ್ಸೋ ಹಾಗೆ ಕ್ಲಾಸ್ ಇಟ್ಟು ಅಗ್ರಿಮೆಂಟ್ ರೆಡಿ ಮಾಡೋಣ. ಅವಳಷ್ಟಕ್ಕವಳೆ ಕೆಲ್ಸ ಬಿಡೋ ಹಾಗೆ ನಾವು ಮಾಡೋಣ. ಮೇ ಐ ಕಮ್ ಇನ್ ಸರ್? ಕಮೀನ್. ಬಂದ್ಯಾ? ಸೈನ್ ಮಾಡು. ಸೈನ್ ಮಾಡು. ಸರ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ, ಹಾಗೆ ಮಾಡೋಣ. ನೋ ಪ್ರಾಬ್ಲಮ್. ಇಡ್ತೀನಿ. ರೀ, ಕಾಫಿ ತಗೊಳ್ಳಿ. ವಸಂತ, ಈ ವರ್ಷ ನಮ್ಮ ಫ್ಯಾಕ್ಟರಿ ವರ್ಕರ್ಸ್ಗೆ ಯಾವಾಗ್ಲೂ 2 ತಿಂಗಳ ಬೋನಸ್ ಕೊಡ್ತಿದ್ದ ಹಾಗೆ ಕೊಡದೆ 4 ತಿಂಗಳ ಬೋನಸ್ನ ಕೊಡ್ತಾ ಇದೀವಿ. ಹೌದಾ? ತುಂಬಾ ಸಂತೋಷ ರೀ. ಅವ್ರ ಕಷ್ಟದಿಂದಾನೇ ಅಲ್ವಾ ನಮ್ಗೆ ಅಷ್ಟಷ್ಟು ಲಾಭ ಬರ್ತಾ ಇರೋದು. ನಮ್ಮ ಪ್ರಾಫಿಟ್ಸು ಡಬಲ್ ಆಗಿದೆ, ಹಾಗಾಗಿ ಅವ್ರ ಬೋನಸ್ನ ಕೂಡ ಡಬಲ್ ಮಾಡಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ರಿ. ಶ್ಯಾಮನ್ ಕೈಯಾರೆ 2nd ಯೂನಿಟ್ ಪ್ರಾರಂಭ ಆಯ್ತು. ಶ್ಯಾಮನ್ ರೆಸಿಪಿಗೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಬಂದಿದೆ. ಅದರಿಂದಾನೇ ನಮ್ಮ ಲಾಭಗಳು ಹೆಚ್ಚಾಗಿರೋದು. ಅದಕ್ಕೆ ನಮ್ಮ ಸ್ಟಾಫ್ ಎಲ್ರು ಈ ಸಲ ಶ್ಯಾಮನ್ ಕೈಯಿಂದಾನೇ ಬೋನಸ್ ತಗೊಳ್ಳೋದು ಅಂತಿದಾರಂತೆ. ಈಗ ತಾನೆ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರು. ಹೌದಾ? ಅವ್ರು ಅಷ್ಟು ಆಸೆ ಪಡ್ತಿದಾರಾ? ಹಾಗಾದ್ರೆ ಶ್ಯಾಮ ಕೈಲಿ ಬೋನಸ್ ಕೊಡ್ಸೋಣ. ಈ ಶ್ಯಾಮಂಗೆ ಏನಾದ್ರೂ ತೊಂದರೆ ಕೊಟ್ಟು ಅವಳನ್ನ ಮನೆಯಿಂದ ಹೊರಗೆ ಕಳಿಸೋಣ ಅಂತ ಅನ್ಕೊಂಡ್ರೆ ದಿನ ದಿನಕ್ಕೂ ಮನೆಯಲ್ಲಿ ಅವಳ ಬೆಲೆ ಹೆಚ್ಚಾಗ್ತಾನೆ ಇದೆ. ಈಗ ಫ್ಯಾಕ್ಟ್ರಿಯಲ್ಲೂ ಕೂಡ ಹೆಚ್ಚಾಗ್ತಿದೆ. ನಾಳೆ ಫ್ಯಾಕ್ಟ್ರಿಯಲ್ಲಿ ಬೋನಸ್ ಕೊಡೋವಾಗ ಏನಾದ್ರೂ ಒಂದ್ ಮಾಡಿ ಶ್ಯಾಮನ್ನ ಹೊರ ಕಳಿಸ್ಬೇಕು. ಇದೇನು ಬೆಳಗ್ಗೆ ಹೊರಗಿಂದ ಬರ್ತಿದ್ದಾಳೆ? ಎಲ್ಲಗ್ ಹೋಗಿದ್ಲು? ಶ್ಯಾಮ ಅಕ್ಕ, ಬೆಳಗ್ಗೆ ಎಲ್ಲಗ್ ಹೋಗಿದ್ದೆ? ಏನ್ ಹಾಗ್ ನೋಡ್ತಿದ್ಯಾ? ಕೇಳಿದ್ದು ನಿನ್ನನ್ನೇ. ಇಷ್ಟು ಬೆಳಗ್ಗೆ ಎಲ್ಲಗ್ ಹೋಗ್ ಬರ್ತಿದ್ಯಾ ಅಂತ. ಮಾರ್ಕೆಟ್ಗೆ ಹೋಗಿದ್ದೆ ಅಕ್ಕ. ಮಾರ್ಕೆಟ್ಗಾ? ಹೌದು. ಬೆಳಿಗ್ಗೆನೆ ಹೋದ್ರೆ ಫ್ರೆಶ್ ತರಕಾರಿ ತರಬಹುದು ಅಂತ ಬೇಗ ಎದ್ದು ಹೋಗಿದ್ದೆ ಅಕ್ಕ.
ಅದಕ್ಕೆ ನೀನ್ ಯಾಕೆ ಹೋಗ್ಬೇಕು? ಡ್ರೈವರ್ನ ಕಳ್ಸಿದ್ರೆ ಆಗ್ತಿರ್ಲಿಲ್ವಾ?